ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾ ಘಟಕದ ವತಿಯಿಂದ ಚಿಕ್ಕಮಗಳೂರು ನಗರದ ಆರ್ಕೇಡ್ ಹೋಟೆಲ್ನಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಮಹಿಳಾ ಘಟಕದ ನೂತನ ಜಿಲ್ಲಾಧ್ಯಕ್ಷರಾದ ಪೂರ್ಣಿಮಾ ಹಾಗೂ ಇನ್ನಿತರ ಪದಾಧಿಕಾರಿಗಳಿಗೆ ಹಾರ ಶಾಲು ಹಾಕಿ ಕನ್ನಡದ ಬಾವುಟ ನೀಡುವುದರ ಮೂಲಕ ಸಂಘಟನೆಗೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರು ಮಾತನಾಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಯ ವಿಚಾರವಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದು, ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳು ಕಾರ್ಯಕರ್ತರು ಈ ನಾಡಿನ ರಕ್ಷಣೆಯ ಜೊತೆಗೆ ಸಂಘಟನೆಯನ್ನ ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರು. ಅಧಿಕಾರ ಸ್ವೀಕಾರ ಮಾಡತಕ್ಕಂಥದ್ದು ಬರೀ ರಾಜಕಾರಣಿಗಳಿಗೆ ಮಾತ್ರ ಸೀಮಿತವಾಗಿತ್ತು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಂಥದ್ದೊಂದು ಅಧಿಕಾರವನ್ನ ಹಂಚಿಕೆ ಮಾಡಿ ಜಿಲ್ಲಾ ಅಧ್ಯಕ್ಷಗಳ ಆಯ್ಕೆ, ತಾಲೂಕು ಅಧ್ಯಕ್ಷಗಳ ಆಯ್ಕೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕರಡು ಮನಸ್ಸುಗಳಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕ, ಕನ್ನಡಿಗ, ಈ ನಾಡಿನ ನೆಲ, ಭಾಷೆ ಮತ್ತು ವಿದ್ಯಾರ್ಥಿ, ಕಾರ್ಮಿಕ, ರೈತ ಎಲ್ಲವನ್ನ ಒಳಗೊಂಡಂಗೆ ಇವತ್ತು ನಾಡಿನ ಉದ್ದಗಲಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಮಾಡ್ತಾ ಇದೆ. ಸ್ನೇಹಿತರೆ, ಟಿ.ಎನ್. ನಾರಾಯಣಗೌಡರು ನಮ್ಮ ರಾಜ್ಯಾಧ್ಯಕ್ಷರು. ಟಿ.ಎನ್. ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಉದ್ದಗಲಕ್ಕೂ ಸಾವಿರಾರು ಹೋರಾಟಗಳನ್ನ ಮಾಡಿದೆ. ಒಬ್ಬ ನಾಡಿನ ಪ್ರಜೆಗೆ ಏನ್ ಸಿಗ್ಬೇಕಿತ್ತು ಅದು ಸಿಗ್ತಾ ಇಲ್ಲ ಈ ರಾಜಕಾರಣದ ಒಳಗಡೆ. ಹಾಗಾಗಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡ ಹೆಮ್ಮರವಾಗಿ ಬೆಳೆದು ಈ ನಾಡಿನ ಮಕ್ಕಳ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಆ ಜವಾಬ್ದಾರಿ ನಮಗೆ ಇನ್ನೂ ಹೆಚ್ಚಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಈ ನಾಡನ್ನ ಆಳ್ತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷವನ್ನ ಹುಟ್ಟಾಕ್ತಕ್ಕಂಥ ನಿರ್ಧಾರವನ್ನು ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ಈ ನಾಡಿನ ಒಳಗಡೆ ಎಲ್ಲ ಸಮಸ್ಯೆಗಳನ್ನ ಒತ್ತು ಹೋರಾಟ ಮಾಡ್ತಕ್ಕಂಥವ್ರು ನಾವುಗಳಂತೆ ಇನ್ಯಾರು ರಾಜಕಾರಣ ಮಾಡಬೇಕು. ಸುಮಾರು 3 ದಶಕಗಳಿಂದ ಈ ನಾಡಿಗಾಗಿ ಹೋರಾಟ ಮಾಡಿದ್ದೇವೆ. ನಾವೆಲ್ಲ ಇವತ್ತಿಲ್ಲಿ ಸೇರಿರುವಂತಹ ಉದ್ದೇಶ ಈ ನಾಡು ಕಟ್ಟುವ ಕೆಲಸಕ್ಕೆ ಹಾಗೂ ಈ ನಾಡಿನ ಹಿತಕ್ಕಾಗಿ, ಈ ನಾಡಿನ ಮುಂದಿನ ಪೀಳಿಗೆಗೆ ನೆಲೆಸುವಂತ ನಮ್ಮ ಭಾಷೆಯ ಬಗ್ಗೆ ಹಾಗೂ ಹಲವಾರು ವಿಚಾರಗಳು, ನಾಡು ನುಡಿ ಜಲ ಭಾಷೆ, ವಿದ್ಯಾರ್ಥಿ, ರೈತ, ಹಲವಾರು ವಿಚಾರಗಳ ಪರವಾಗಿ ಇವತ್ತು ನಾಡಿನಾದ್ಯಂತ ನಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಟಿ.ಎನ್. ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಕಡೆ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಕೂಡ ದಕ್ಷಿಣದಿಂದ ಹಿಡಿದು ಉತ್ತರದವರೆಗೆ ಇವತ್ತು ನಾವು ಕೆಲಸ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಸಂಘಟನೆಯಲ್ಲಿ ಬಹಳ ವರ್ಷಗಳಿಂದ ಜಿಲ್ಲಾ ಮಟ್ಟದ ಜಿಲ್ಲಾ ಅಧ್ಯಕ್ಷರು ಇಲ್ಲಿವರೆಗೂ ಇರಲಿಲ್ಲ. ಈಗ ಆ ಪದವಿಯನ್ನ ನಮ್ಮ ಸಹೋದರಿ ಪೂರ್ಣಿಮಾ ಅವರು ತಗೊಂಡಿದ್ದಾರೆ. ಅವರು ಮಹಿಳಾ ಘಟಕದಿಂದ ಯಶಸ್ವಿಯಾಗಿ ನಡೆಸ್ತಾರೆ ಅನ್ನೋ ಒಂದು
ಮಾತನ್ನ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸುತ್ತಾ ನಮ್ಮ ಕೆಲವು ನಾಯಕರೆಲ್ಲ ಹೇಳಿದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಯಾಕೆ ನಾವು ಬರಬೇಕು, ಕನ್ನಡದ ಶಾಲ ನಾವು ಯಾಕೆ ಹಾಕ್ಬೇಕು ಅಂತೇಳಿ. ಅದರಲ್ಲಿ ತುಂಬಾ ವಿಶೇಷತೆ ಅಂದ್ರೆ ಇವತ್ತು ನಮ್ಮ ಪಕ್ಕದಲ್ಲೇ ಇರ್ತಕ್ಕಂತ ಟಿ.ಎ. ನಾರಾಯಣಗೌಡರು ಗೊತ್ತಿರ್ಬೇಕು ಎಲ್ಲರಿಗೂ, ಅರಸೀಕೆರೆ ಅವ್ರದ್ದು. ಇಲ್ಲೇ ಇರ್ತಕ್ಕಂತ ಒಬ್ರು ನಾರಾಯಣಗೌಡರು ಕಟ್ಟಿರ್ತಕ್ಕಂತ ಒಂದು ಈ ಸಂಘಟನೆ ಎಷ್ಟು ಶಕ್ತಿ ಇದೆ ಅಂದ್ರೆ 75 ಲಕ್ಷಕ್ಕಿಂತ ಹೆಚ್ಚಿನ ಜನ ಸದಸ್ಯತ್ವವನ್ನು ಹೊಂದಿರತಕ್ಕಂತ ಒಂದು ದೊಡ್ಡ ಸಂಘಟನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದ ಪಂಚಾಕ್ಷರಿ, ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್, ಪ್ರಧಾನ ಕಾರ್ಯದರ್ಶಿ ಕುಮಾರ್ ಆರ್ ಶೆಟ್ಟಿ, ಜಿಲ್ಲಾ ವಕ್ತಾರರಾದ ಕೋಟೆ ಸೋಮಣ್ಣ, ಚಿಕ್ಕಮಗಳೂರು ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಅನ್ನಪೂರ್ಣ, ತಾಲೂಕು ಅಧ್ಯಕ್ಷರಾದ ಮನೋಜ್ ಶೆಟ್ಟಿ, ಅಶೋಕ್, ವಿನೋದ್, ಚಂದ್ರಶೇಖರ್ ಮುಂತಾದವರು ಉಪಸ್ಥಿತರಿದ್ದರು.